ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವು ನಮ್ಮ ಚಂದಪ್ಪುರ ರಾಜಣ್ಣರಿದ್ದಾರಲ್ಲ ಅವರ ಎತ್ತುಗಳು. ಈ ಮೊದಲ ವರ್ಷ ಇದು ಅವರಿಗೆ ಈ ಎತ್ತುಗಳು JKVK ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥದ್ದು. ಏನು ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಅಂತಿದೆಯೋ ನಮ್ಮ ಬೆಂಗಳೂರು, ಅಲ್ಲಿಗೆ ಬಂದಿರತಕ್ಕಂಥ ಜೋಡಿ ಇದು. JKVKನಲ್ಲಿ ಮೊದಲ ಫಸ್ಟು ಸ್ಟಾಲಲ್ಲೇ ಕಟ್ಟಿರ್ತಕ್ಕಂಥ ಎತ್ತುಗಳು. ತುಂಬ ಒಂದು ಖುಷಿ ಆಗುತ್ತೆ. ಇದ್ರ ಅಧ್ಯಕ್ಷತೆಯನ್ನು ನಮ್ಮ ಹಳೆಹಳ್ಳಿ ಮಹೇಶ್ ಅವರು ವಹಿಸ್ಕೊಂಡಿದ್ರು. ಸದ್ಯಕ್ಕೆ ಇವತ್ತು ಮಹೇಶ್ ಅವರು ಬಂದಿಲ್ಲ ನಾವು ಬಂದಾಗ, ಹಂಗಾಗಿ ಇರಲಿ, ತೊಂದರೆ ಇಲ್ಲ, ನೋಡ್ತಾ ಇರ್ಬೋದು. ಹಾಗೆ ಈ ಎತ್ತುಗಳು ಅಷ್ಟೇನೆ. ಅಣ್ಣ ಎಲ್ಲಿಯವರು ತಾವು? ಹೊಸಕೋಟೆ ಸಮೇತನಹಳ್ಳಿ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಪೋಸ್ಟ್ರಲ್ಲೂ ಕೂಡ ಅವರ ಒಂದು ಇದು ಕಾಣಿಸ್ತಾ ಇದೆ. ಖುಷಿ ಆಗುತ್ತೆ, ಯಾಕೆಂದರೆ ಒಂದು ಹಳ್ಳಿಯ ಜನ ಏನಿವತ್ತು JKVKನಲ್ಲಿ ಬಂದು ಇಷ್ಟರ ಮಟ್ಟಿಗೆ ಮೇಯಿಸಿ ಅದನ್ನು ನೋಡ್ಕೊಂಡಿರ್ತಕ್ಕಂಥವ್ರು ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದು ತುಂಬಾ ಕಷ್ಟ. ಒಂದು ಖುಷಿ ಆಗುತ್ತೆ, ಯಾಕೆಂದರೆ ಎಲ್ರಿಗೂ ಇಂಥ ಖುಷಿ ಸಿಗಲ್ಲ, ಇಂಥ ಅವಕಾಶ ಸಿಗಲ್ಲ. ಆ ಅವಕಾಶ ಸಿಕ್ಕಿದಾಗ ನಮ್ಮ ರೈತರು ಅದಕ್ಕೊಂಡು ಅದಕ್ಕೆ ತಕ್ಕಂತೆ ನಾವು ಅವ್ರಿಗೆ ಪ್ರೋತ್ಸಾಹ ಕೊಟ್ಟು, ಯಾಕೆಂದರೆ ನಮ್ಮಂಥ ಜನನೇ ನಾವು ಅವ್ರಿಗೆ ಪ್ರೋತ್ಸಾಹ ಕೊಟ್ಟಿಲ್ಲ ಅಂದರೆ ಅವ್ರಿಗೆ ಅದು ಬೇಜಾರಾಗುತ್ತೆ. ಅದರಲ್ಲೂ ತುಂಬ ಒಂದು ಹೆಮ್ಮೆ, ನಮ್ಮ ಒಂದು ದೇಶೀಯ ತಳಿಯಲ್ಲಿ ಹಳ್ಳಿಕಾರ್ ತಳಿ ಒಂದು ಮೂಲ. ಅದರಲ್ಲಿ ಒಂದು ಸೂಜಿ ಮಲ್ಲಿಗೆ ಆಗ್ಬೋದು, ಅದು ಪ್ರಭೇದಗಳು ನಾನಾನಿರ್ಬೋದು, ಆದರೆ ಒಂದು ಖುಷಿ ಆಗುತ್ತೆ. ತುಂಬ ಒಂದು ಖುಷಿ ಪಡ್ತಕ್ಕಂಥ ಒಂದು ಸನ್ನಿವೇಶ ಮತ್ತು ವಿಚಾರ. ಓಕೆ, ಥ್ಯಾಂಕ್ ಯು ಅಣ್ಣ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇಲ್ಲಿರ್ತಕ್ಕಂಥವು ನಮ್ಮ ಡಾಕ್ಟರ್ ರಾಹುಲ್ ಗೌಡ ಅವರವು. ನಮ್ಮ ರಾಹುಲ್ ಗೌಡರು ಇಲ್ಲ, ಆದರೂ ಪರವಾಗಿಲ್ಲ, ಅವರ ಎತ್ತುಗಳನ್ನು ವೀಡಿಯೋ ಮಾಡೋಣ. ಆಲ್ಮೋಸ್ಟ್ ಅಲ್ಲೂ ವಾಕಿಂಗ್ ವೀಡಿಯೋಸ್ ಕೂಡ ಇದರಲ್ಲಿ ನಾನು ತುಂಬಾ ತಗೊಂಡಿದ್ದೀನಿ. ಎಲ್ಲ ಒಟ್ಟಿಗೆ ಕೊಡ್ತೀನಿ. ತುಂಬ ಒಂದು ಖುಷಿ ಆಗುತ್ತೆ, ಯಾಕೆಂದರೆ ರಾಹುಲ್ ಗೌಡರು ಕೂಡ ಈ ವರ್ಷ ನಮ್ಮ ಜೊತೆಯಲ್ಲೂ ಕೂಡ ಬೆರೆಯೋದಕ್ಕೆ ಒಂದು ವೇದಿಕೆಗೆ ಬರ್ತಿದ್ದಾರೆ. ಅದನ್ನು ಅವ್ರ ಹತ್ರ ಡಿಸ್ಕಸ್ ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ಅದನ್ನು ಹಂಗೆ ಹೇಳ್ತೀನಿ. ಖುಷಿ ಆಗುತ್ತೆ. ಇವೆರಡೂ ಜೊತೆಗಳು ಕೂಡ ಅವರವೇನೇನೆ ತುಂಬ ಒಂದು ಖುಷಿ ಪಡ್ತೀನಿ, ಯಾಕೆಂದರೆ ಎಲ್ಲರೂ ಈ ಥರ ಎತ್ತುಗಳನ್ನ ಸಾಕೋಕ್ಕಾಗಲ್ಲ. ಯಾಕೆಂದರೆ ಅದಕ್ಕೆ ಪ್ರೀತಿ ಇರಬೇಕು ಮೊದಲನೇದಾಗಿ. ಅದು ನಮ್ಮ ಡಾಕ್ಟ್ರಿಗೆ ಐತೆ. ಯಾಕೆಂದರೆ ನಾನು ಬೇಬಿ ಜಾತ್ರೆಯಲ್ಲಿ ಅವ್ರನ್ನ ಭೇಟಿ ಮಾಡಿದಾಗ ಆ ವ್ಯಕ್ತಿಯ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರನೇ ಅವ್ರನ್ನ ಇಂಟರ್ವ್ಯೂ ಮಾಡಿದೆ. ತುಂಬ ಒಂದು ಖುಷಿ ಆಯಿತು. ಆ ಥರ ಇರೋದ್ರಿಂದ ನಮ್ಮ ಡಾಕ್ಟ್ರನ್ನ ಭೇಟಿ ಮಾಡೋಣ. ಅತಿ ಶೀಘ್ರದಲ್ಲಿ ಅವ್ರ ಮನೆಗೆ ಹೋಗಬೇಕು. ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಅವರ ಮನೆಗೆ ಹೋಗಿ ಅದನ್ನು ಚರ್ಚೆ ಮಾಡಿ ನಾನು ಅಲ್ಲಿಂದ ಬರಬೇಕು. ಬಂದ ಮೇಲೆ ಗೊತ್ತಾಗುತ್ತೆ ಮುಂದಿನ ಒಂದು ಯೂಟ್ಯೂಬ್ ಚಾನಲ್ಗಳಲ್ಲಿ ಮತ್ತು ನನ್ನ ಚಾನಲಲ್ಲೂ ಕೂಡ. ದಯವಿಟ್ಟು ಆದಷ್ಟು ನೋಡ್ತಾ ಇರ್ತೀರ ವೀಡಿಯೋಸ್ನ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಅನುಕೂಲ ಮಾಡಿ ಎಲ್ರಿಗೂ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಏನು ಭರತ್ ಚಕ್ರವರ್ತಿ ಅವರ ಒಂದು ಚಿಕ್ಕ ಚಕ್ರವರ್ತಿ ಇದು. ಹೆಂಗೆ ಅಂದರೆ ಅದು ಯಾಕೆ ಅವನಿಗೆ ಅಷ್ಟು ಖುಷಿನೋ ಗೊತ್ತಿಲ್ಲ, ಬಟ್ ಓರಿಗಳ ಮೇಲೆ ಖುಷಿ ಇದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಆದರೆ ಆ ಹೆಣ್ಣು ದನಗಳ ಮೇಲೆ ತುಂಬಾ ಅಪಾರವಾದಂಥ ಒಂದು ಪ್ರೀತಿ, ಆ ಒಂದು ಇದನ್ನು ಅವನ ಹೃದಯದಲ್ಲಿ ಇಟ್ಕೊಂಡಿದ್ದಾನೆ. ಅದೇ ಕಾರಣಕ್ಕೋಸ್ಕರನೇ ಪ್ರತಿಯೊಂದೂ ಅವನು ಅಷ್ಟು ಚೆನ್ನಾಗಿ ಸಾಕ್ತಾನೆ. ಅವನ ಇನ್ಸ್ಟಾಗ್ರಾಮಲ್ಲಿ ನಾನು ನೋಡ್ತಾ ಇದ್ದರೆ ನನಗೆ ಒಂಥರ ಹೊಟ್ಟೆ ಕಿಚ್ಚಾಗುತ್ತೆ. ಯಾಕಷ್ಟು ಅವನಿಗೆ ಅಷ್ಟು ಪ್ರೀತಿ ಯಾಕೆ ತೋರಿಸ್ತಾನೆ ಅಂತ ಅನ್ಕೋತೀನಿ. ಎಷ್ಟೋ ಸರಿ ಕಮೆಂಟ್ಸ್ ಮಾಡಬೇಕು ಅಂತ ಬೇಜಾರು ಮಾಡ್ಕೋತಾರೆ ಅಂತ ಮಾಡಿರಲ್ಲ. ಓಕೆ, ಆ ಭರತ್ ಚಕ್ರವರ್ತಿ ಅವರ ಒಂದು ಚಿಕ್ಕ ಚಕ್ರವರ್ತಿ ಇದು. ಅದನ್ಯ ಅಲ್ಲ ಹೆಸರು, ಅದನ್ಯ. ತುಂಬ ಒಂದು ಖುಷಿ ಆಗುತ್ತೆ. ಹಂಗಾಗಿ ಪಾಪ ಅದು ಹಾಲು ಕುಡ್ದಿಲ್ಲ ಬಾಟ್ಲಲ್ಲಿ ಅಂತೇಳಿ ಬೇರೆಯವ್ರಿಗೆ ಒಂದು ರಿಕ್ವೆಸ್ಟ್ ಮಾಡಿ, ಅಣ್ಣ ಹಿಂಗೆ ಹಾಲು ಕುಡ್ದಿಲ್ಲ ನಮ್ಮ ಮನೆ ಕರು, ನೀವು ಒಂದು ಅವಕಾಶ ಕೊಟ್ಟರೆ ನಿಮ್ಮ ಹಸುವಿನಲ್ಲಿ ಒಂಚೂರು ಹಾಲು ಕುಡಿಸ್ತೀನಿ ನಾನು ಕರುಗೆ ಅಂತೇಳಿ ಬೇರೆಯವರ ಹಸುವಿನಲ್ಲಿ ಹಾಲನ್ನ ಕುಡಿಸಿದ್ದನ್ನು ನೋಡಿದಾಗ ತುಂಬ ಖುಷಿ ಆಯಿತು. ಆ ಥರ ಬರಬೇಕು, ಹೃದಯದಲ್ಲಿ ಬರಬೇಕದು. ದುಡ್ಡಿದೆ ಅಂತ ಸುಮ್ಮನೆ ಬಾಯಲ್ಲಿ ಬರಬಾರ್ದು. ಅದಕ್ಕೆ ಸಾಕ್ಷಿ ಭರತ್ ಚಕ್ರವರ್ತಿ. ಎಮ್ಮೆಗಳು ಹೇಗೆ ನಮ್ಮ ದೇಶೀಯ ತಳಿನೋ ಹಾಗೆ ಎಮ್ಮೆಗಳು ನಮಗೆ ಅನುಕೂಲ. ಯಾಕೆಂದರೆ ಬೆಳಿಗ್ಗೆ ಬರ್ತೀರಾ ಸರ್? ನೋಡಿ, ಇದು ನಮ್ಮ ದೇಶೀಯ ತಳಿಯಲ್ಲಿ ಇದು ಒಂದು ತಳಿ. ಯಾಕೆಂದರೆ ಆಲ್ಮೋಸ್ಟ್ ಹಾಗೆ ಇವೆಲ್ಲ ಬಿಡಿ, ದೇಶೀಯ ತಳಿಯಲ್ಲಿ ಇರತಕ್ಕಂಥ ಒಂದೊಂದು ಬ್ರ್ಯಾಂಡ್ ಇವು. ಗಿರ್ರು ಮತ್ತು ಕಾಕ್ರೋಜು, ಪ್ರತಿಯೊಂದು
ಇರುತ್ತೆ. ತುಂಬ ಒಂದು ಖುಷಿ ಆಗ್ತಾ ಇರುತ್ತೆ ನೋಡಿ. ಇಲ್ಲೂ ಒಂದು ಎಮ್ಮೆ, ಇದು ಒಂದು ತಳಿಯ ಎಮ್ಮೆ ನೋಡಂಗೆ. ಬೆಳಗ್ಗೆ ಎಲ್ಲ ನಾವು ಇದನ್ನು ತೋರಿಸಿದ್ವಿ, ಎಮ್ಮೆ ಎಣ್ಣೆ ತೆಗೆಯೋದು ಎಲ್ಲ ನೋಡಿ. ಮಲೆನಾಡು ಗಿಡ್ಡ ಆಗ್ಬೋದು, ಪ್ರತಿಯೊಂದು ಚಿಕ್ಕ ಚಿಕ್ಕ ಕರುಗಳಾಗ್ಬೋದು ನೋಡಿ ಯಾವ ಥರ ಇದೆ. ತುಂಬ ಒಂದು ಖುಷಿ. ಇದೆಲ್ಲ ಸಿಗಲ್ಲ ನಮಗೆ. ಈ ಮುಂದಿನ ದಿನಗಳಲ್ಲಿ ಇದೇ ಥರ ಜೂವಲ್ಲೋ ಯಾವುದೋ ಒಂದು ಶೋ ಅಲ್ಲೋ ನೋಡಬೇಕಾದಂಥ ಪರಿಸ್ಥಿತಿ ಬರ್ಬೋದು ಮುಂದಿನ ದಿನಗಳಲ್ಲಿ ನೋಡಿ. ಇದೊಂದು ಎಮ್ಮೆ ಮೋಸ್ಟ್ಲಿ ಎಷ್ಟು ಲೀಟ್ರ್ ಹಾಲು ಕೊಡುತ್ತೋ ಗೊತ್ತಿಲ್ಲ. ಜಾಫ್ರಾಬಾದಿ ಇದು ತುಂಬ ಒಂದು ಖುಷಿ ಆಗುತ್ತೆ ಆ ಥರ. ಈ ಥರದ್ದೆಲ್ಲ ನೋಡಬೇಕು ನೋಡಿ. ಇದು ನಮಗೆ ಏನು ಅನಿಸುತ್ತೆ ಅಂದರೆ, ಪಾಪ ಇದು ನಿಜವಾಗ್ಲೂ ಈ ಕೊಂಬನ್ನು ಎತ್ಕೊಂಡು ಅದು ಹೇಗೆ ಹೊರುತ್ತೆ, ಹೇಗೆ ಜೀವನ ಮಾಡುತ್ತೆ ಅನ್ನೋದೇ ಒಂದು ದೊಡ್ಡ ಟೆನ್ಷನ್ ನಮಗೆ. ಯಾಕೆಂದರೆ ಇಷ್ಟು ದಪ್ಪ ಕೊಂಬನ್ನು ಪಾಪ ಹೇಗದು ವೆಯ್ಟ್ನ ತಡೀತದೆ, ಇದರಲ್ಲಿ ಹೇಗೆ ವ್ಯವಸಾಯನ ಮಾಡ್ತದೆ, ಅದು ಹೇಗೆ ಸಾಧ್ಯ, ಇದು ಆ ದೇವರೇ ಬಲ್ಲ. ಅದು ಸೃಷ್ಟಿಕರ್ತ ದೇವರು ಅದು ಹೇಗೆ ಸೃಷ್ಟಿ ಮಾಡಿದಾನೋ, ಆ ಶಕ್ತಿಯನ್ನು ಹೆಂಗೆ ಕೊಟ್ಟಿದ್ದಾನೋ, ಅಥವಾ ಅದು ಅದರ ತಲೆ ಮೇಲೆ ಇದ್ದರೆ ಹೂವಿನ ರೀತಿಯಲ್ಲಿ ಇರುತ್ತೋ ಏನೋ ಗೊತ್ತಿಲ್ಲ. ಹಾಗೆ ನೋಡಿದ್ದು ಇದು ಕೂಡ ಜಾಫ್ರಾಬಾದಿನೇ ಇರಬೇಕು. ಒಂದು ಎಮ್ಮೆ ಮಿನಿಮಮ್ ಅಂದರೆ 15ರಿಂದ 18 ಲೀಟ್ರು 20 ಲೀಟ್ರ್ ಹಾಲು ಬರುತ್ತೆ ಇದು ಒನ್ ಟೈಮ್ಗೆ. ತುಂಬ ಒಂದು ಖುಷಿ ಆಗುತ್ತೆ. ಈ ಥರದ್ದೆಲ್ಲ ಇರಬೇಕು ನಮಗೆ. ಇದೆಲ್ಲವನ್ನು ಪ್ರೊವೈಡ್ ಮಾಡ್ತಿರ್ತಕ್ಕಂಥದ್ದು ಶ್ರೀ ಕೃಷ್ಣ ಗೋಶಾಲಾ ಅವರು. ತುಂಬ ಒಂದು ಖುಷಿ ಆಗುತ್ತೆ ಈ ಥರದ್ದೆಲ್ಲ ಜನಕ್ಕೆ ತೋರಿಸಿದಾಗ. ಅವ್ರು ಅಟ್ಲೀಸ್ಟ್ ಕಟ್ಟೋಕ್ಕಾಗಲಿಲ್ಲ ಅಂದರೂ ಅಟ್ಲೀಸ್ಟ್ ನೋಡಿ ಖುಷಿ ಪಡಬೇಕು. ನೋಡಿ ಪ್ರತಿಯೊಂದು ಜಾತಿಯ ಕರುಗಳು, ಹಸುಗಳು, ಮುರ್ರ, ಪ್ರತಿಯೊಂದು ಎಮ್ಮೆ ನೋಡಿ ಹಿಂಗೆ ಥರ ಎಲ್ಲ ಇರಬೇಕು. ಇದ್ದಾಗಲೇ ಚಂದ, ಖುಷಿ ಆಗುತ್ತೆ. ಅದರಲ್ಲೂ ಈ ಶ್ರೀಕೃಷ್ಣ ಗೋಶಾಲೆಯವ್ರಿಗೆ ನಾವು ತುಂಬ ಕೃತಜ್ಞತೆ ಸಲ್ಲಿಸ್ಬೇಕು ಅವ್ರಿಗೆ. ನಮ್ಮ ಮನೇಲೂ ಕೂಡ ಈ ಥರದವು ಇದ್ದಾವೆ, ಗುದ್ದಂತೆವು. ಈ ಥರ ಗುದ್ದವಾಗಿದ್ದಾವೆಲ್ಲ ನಾವು ನೋಡಿದ್ದೀವಿ. ಆಯಿತು, ಸಮಾಧಾನ 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 ಆಯಿತು. ಸಂಜೆ ಎಲ್ಕ 90 ಇದೆ, ನಾಳೆಗೆ ವ್ಯವಸ್ಥೆ ಇದೆ, ಟೆನ್ಷನ್ ತಗೊಂಬಿಡಿ, ಆರಾಮಾಗಿರಿ. ನೋಡ್ತಾ ಇರ್ಬೋದು ಇವು ಕೂಡ ಒಂದು ಜೊತೆ ಎತ್ತು. ಮೂಲತಃ ಅಣ್ಣ ಯಾವುದಣ್ಣ ಊರೋದು? ಹಾಂ ಅಲ್ಲಲ್ಲ, ನಿಮ್ಮೂರು ಮೈಸೂರು ಹತ್ರ? ಹಾಂ, ಕೆ ಜಿ ಕೊಪ್ಪಲು. ಏನು ನಮ್ಮ ಪ್ರತ್ತು ಅಣ್ಣ ಅಂತ ಹೇಳ್ತೀವಲ್ಲ, ಅವರ ಎತ್ತುಗಳಿವು. ಇವು ರೀಸೆಂಟಾಗೆ ತಂದಂಥ ಎತ್ತುಗಳು. ತುಂಬ ಒಂದು ಖುಷಿ ಆಗುತ್ತೆ. ಪ್ರತ್ತು ಅಣ್ಣ ಇಲ್ಲಿಂದ ಅಲ್ಲಿಗಂಟ ಹೋಗಿ ತಗೊಂಬಂದು ಒಂದು ಖುಷಿ. ಯಾಕೆಂದರೆ ಎಲ್ರಿಗೂ ಖುಷಿ ಅನ್ನೋದಿರುತ್ತೆ, ಇರಲ್ಲ ಅಂತಲ್ಲ. ಆದರೆ ಅಷ್ಟು ದೂರಕ್ಕೆ ಹೋಗಿ ಒಂದು ಎತ್ತು ತರಬೇಕು, ಅಲ್ಲಿಂದ ಇನ್ನೊಂದು ಜೊತೆ ಹಾಕೋ ಬರಬೇಕು, ಅದನ್ನು ಕೂಟ ಮಾಡಬೇಕು ಅನ್ನೋದು ಎಲ್ರಿಗೂ ಬರೋಲ್ಲ. ಅದು ನಮ್ಮ ಡಾಕ್ಟ್ರಿಗೂ ಪ್ರತಿ ಅವ್ರಿಗೆ ಮೋಸ್ಟ್ಲಿ ಇಬ್ರಿಗೇ ಅನಿಸುತ್ತೆ. ಅದು ಅವ್ರಿಗೆ ಮೋಸ್ಟ್ಲಿ ಅದು ಬ್ಲಡ್ ಲೈನ್ ಬಂದ್ಬಿಟ್ಟಿದೆ, ಹಂಗಾಗಿ ಅವ್ರಿಗೆ ಅಷ್ಟು ಒಂದು ಆಸೆ. ಇದು ನಮ್ಮ ಈ ಎತ್ತುಗಳು ನಮ್ಮ ತಿಂಡ್ಲು ನಂದೀಪ್ ಅವರ ಎತ್ತುಗಳು. ಖುಷಿ ಆಗುತ್ತೆ. ಯಾಕೆ ಗೊತ್ತಾ ಖುಷಿ ಯಾಕಾಗುತ್ತೆ ಅಂತಂದರೆ, ನಮ್ಮ ವೀಡಿಯೋ ಮಾಡೋಕ್ಕೆ ಜಾಗ ಬಿಟ್ಟಿಲ್ಲ, ಆ ಥರ ಫುಲ್ ಕವರ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಅವ್ರಿಗೆ ಅಷ್ಟು ಟೆನ್ಷನು, ಅವಕ್ಕೆ ಎಲ್ಲಿ ಚಳಿ ಆಗುತ್ತೋ ಏನಾಗುತ್ತೋ ಅನ್ನೋದು. ಅವ್ರಿಗೆ ಆಸೆ ಏನು ಅಂದರೆ ಆ ಎತ್ತುಗಳು ಚೆನ್ನಾಗಿರಬೇಕು, ತುಂಬ ಒಂದು ಖುಷಿಯಾಗಿರಬೇಕು, ನೆಮ್ಮದಿಯಾಗಿರಬೇಕು ಅನ್ನೋದು. ಯಾಕೆಂದರೆ ಕಷಾಯಖಾನೆಗೆ ಹೋಗ್ತಕ್ಕಂಥ ಎತ್ತನ್ನೇ ಎತ್ಕೊಬಂದು ಅದಕ್ಕೊಂದು ಜೀವ ಕೊಟ್ಟು ಅದು ಒಂದಿನ ಮೆರೆಸ್ಬೇಕು ಅನ್ನೋ ಲೆವೆಲ್ಗೆ ಮೆರೆಸ್ತಾರೆ ನೋಡಿ. ಅದಕ್ಕೆ ಸಾಕ್ಷಿ ಏನು ಅಂದರೆ ನೋಡಿದೆ ನೋಡಿ, ಇದೆ ನೋಡಿ. ಈ ಥರ ತಿಂದು ಉಂಡು ಈ ಥರ ಖುಷಿಯಾಗಿ ಕಾಲು ಹಿಡಿದಾಗ ಅದಕ್ಕೆ ಒಂದು ತುಂಬ ಪ್ರೀತಿ ಜಾಸ್ತಿ ಸಿಗುತ್ತೆ. ಆ ಥರ ಭರತ್ ಚಕ್ರವರ್ತಿ ಅವರು ಇಲ್ಲಿ ನೋಡಿ ತೋರಿಸ್ತೀನಿ ಈಗ ನೋಡಿ. ಇವರೇ ಅದನ್ಯ ಓನರು. ಹಾಂ ನೋಡಿ, ಹಿಂಗೆ ಝೂಮ್ ಆಗಿ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ. ಇವರೇನೆ, ಎಲ್ಲ ಸಿಕ್ಕಿದ್ರು ಅರೆಸ್ಟ್ ಮಾಡ್ಕೊಳ್ಳಿ ಹುಷಾರಾಗಿ. ಸ್ನೇಹಿತರೆ, ಏನು ಡಾಕ್ಟರ್ ಜಿ ಆನಂದ್ ಮಣೇಗಾರ್ ಪ್ರೊಫೆಸರ್ ಮತ್ತು ಪ್ರಾಧ್ಯಾಪಕರು. ನಮಗೆ ಒಂದು ತುಂಬ ಖುಷಿ ಆಗುತ್ತೆ. ಇವತ್ತು ಕೃಷಿ ಮೇಳದಲ್ಲಿ ಇವತ್ತು ನಮಗೆ ಅಂತ ಏನೇನು ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ, ಜೊತೆಗೆ ಹಿಂದಿನ ವರ್ಷದ ರೀತಿಗೂ ಈ ವರ್ಷದ ರೀತಿಗೂ ಏನು ಡಿಫ್ರೆನ್ಸ್ ಇದೆ ಇವತ್ತು ಅವ್ರ ಹತ್ರನೇ ಕೇಳೋಣ. ಸರ್ ನಮಸ್ತೆ. ಸರ್, ಪ್ರತಿ ವರ್ಷ ನೀವು ಏನು GKVKನ ನಡೆಸ್ಕೊಂಬರ್ತಿದ್ದೀರಾ, ಇದರಲ್ಲಿ ಪ್ರತಿ ವರ್ಷಕ್ಕಿಂತ ಒಂದೊಂದು ಇಂಪ್ರೂವ್ಮೆಂಟ್ನ ನೀವು ಮಾಡ್ಕೊಂಬರ್ತಾಯಿದ್ದೀರಾ. ನಿಮ್ಗೆ ಹೇಗೆ ಅನಿಸುತ್ತೆ ಸರ್? ಭಾಳ ಖುಷಿಯಾಗಿದೆ. ಈಗ ಹೆಚ್ಚಿನ ಬೇಡಿಕೆ ನಮ್ಮ ಪಶುಸಂಗೋಪನೆಗೆ ಬಂದು ಲಾಸ್ಟ್ ಟೈಮು ಹೋದಕ್ಕೆ
ಕಳೆದ ವರ್ಷ 80-90 ರಾಸುಗಳು ಬಂದಿತ್ತು. ಈ ವರ್ಷ ಸುಮಾರು 120ರಿಂದ 150 ಹಸುಗಳು ಬರ್ತಾ ಇದೆ. ವಿವಿಧ ರೀತಿಯ ದೇಸಿ ತಳಿಗಳ ಒಂದು 25-26 ತಳಿ ಹಾಗೂ ಹಳ್ಳಿಕಾರೆ ಸುಮಾರು 3-4 ಜೊತೆ ಬರ್ತಾ ಇದ್ದವು. ಈ ಸತಿ ಸುಮಾರು ಒಂದು 10 ಪೇರ್ ಬಂದಿದೆ. ಎಮ್ಮೆ ತಳಿಗಳಲ್ಲೂ ಸುಮಾರು ಒಂದು 5-6 ಥರ ಎಮ್ಮೆ ಜಾಫ್ರಾಬಾದಿ ತಳಿಗಳು, ಪಂಚಕಲ್ಯಾಣಿ, ಜಾಫ್ರಾಬಾದಿ ಕೋಣ, ವಿವಿಧ ತಳಿಗಳು ಸುಮಾರು ಹೆಚ್ಚು 120-150 ರಾಸುಗಳು ಬರ್ತಾ ಇದೆ. ನಮಗೆ ಹೆಚ್ಚಿನ ಜಾಗನೇ ಇಲ್ಲ, ನಮಗೆ ಆ ಮಟ್ಟಿಗೆ ಬೇಡಿಕೆ ಇದೆ. ಸೊ ತುಂಬ ಜನ ತುಂಬ ಇಷ್ಟಪಟ್ಟು ಮಾಡ್ತಾರೆ. ಹಳ್ಳಿಕಾರು ತುಂಬ ನಮ್ಮ ರೈತರಿಗೆ ತುಂಬ ಪ್ರೈಡ್, ಅದು ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಆ ಒಂದು ತಳಿ ನಮಗೆ ಹಳ್ಳಿಕಾರ ಅಂದರೆ ನಮಗೆ ನಮ್ಮ ರಾಜನ ಸುಮಾರು 15ನೇ ಸೆಂಚುರಿಯಿಂದ ಮಹಾರಾಜನ ಕಾಲದಿಂದಲೂ ಈ ಒಂದು ತಳಿ ಸಂರಕ್ಷಣೆ ಮಾಡ್ಕೊಂಡು ಬಂದಿದ್ದೀವಿ. ಸುಮಾರು ಆಮೇಲೆ ಟಿಪ್ಪು ಸುಲ್ತಾನ್ ಟೈಮಲ್ಲಿ, ಬ್ರಿಟಿಷರ್ ಟೈಮಲ್ಲಿ, ಈ ತಳಿ ಟೈಮಲ್ಲಿ ಸುಮಾರು ಆ ಟೈಮ್ ಒಂದು ತಳಿ ಅಂದ ತಕ್ಷಣ ನಮಗೆ ಒಂದು ಅದೇ ಒಂದು ಪ್ರೈಡ್. ಹಳ್ಳಿಕಾರ ಅಂದ ತಕ್ಷಣ ನಮ್ಮ ದೇಶದ ಯಾವುದೇ ಒಂದು ತಳಿ ಒಂದು ಡೆವಲಪ್ಮೆಂಟ್ ಆಗಬೇಕು ಅಂದರೆ ಅದು ಎಲ್ಲ ಹಳ್ಳಿಕಾರಿಂದಲೇ ಡೆವಲಪ್ಮೆಂಟ್ ಆಗಿರೋದು. ಹಳ್ಳಿಕಾರಿಂದ ಅಮೃತಮಾಲ್ ಬಂತು, ಅಮೃತಮಾಲಿಂದ ಕೃಷ್ಣವೇಲಿ ಬಂತು, ಕೃಷ್ಣವೇಲಿಂದ ಹಲವಾರು ತಳಿಗಳೆಲ್ಲ ಬಂತು. ಸ್ಟಾಲ್ನ ಚೇಂಜ್ ಮಾಡಿದ್ದೀರಾ, ಏನು ಪರ್ಪಸ್ಗೋಸ್ಕರ ಚೇಂಜ್ ಮಾಡಿದ್ರಿ? ಲಾಸ್ಟ್ ಟೈಮ್ ಚೆನ್ನಾಗಿತ್ತು. ಹೋದ ಬಾರಿ ಸ್ವಲ್ಪ ಲೈಟಿಂಗ್ ಎಲ್ಲ ಸ್ವಲ್ಪ ಕಡಿಮೆ ಇತ್ತು. ಸೊ ಯಾವ ಮಳೆ ಬಂದರೆ ಸ್ವಲ್ಪ ಪ್ರೊಡಕ್ಷನ್ ಕವರ್ ಮಾಡಿದ್ವಿ. ಈ ಸತಿ ಏನಾಗುತ್ತೆ, ಮಳೆಗೂ ಪ್ರೊಡಕ್ಷನ್ ಇದೆ ಹಾಗೂ ಲೈಟ್ಗಳಿದೆ. ಯಾವುದೇ ರೀತಿ ಎಷ್ಟು ಗಂಟೆಗಾದರೂ ಕೆಲಸ ಮಾಡ್ಕೋಬೋದು. ತುಂಬ ಜಾಗನೂ ಹೆಚ್ಚಿನ ಜಾಗ ಅವಕಾಶ ಮಾಡ್ಕೊಂಡಿದ್ದೀವಿ. ಲಾಸ್ಟ್ ಟೈಮು ಗಾರ್ಡನ್ ಇತ್ತು, ಆಯಿಲ್ ಎಕ್ಸ್ಟ್ರಾಕ್ಷನ್ ಮಾಡೋದಿತ್ತು. ಹಾಗೂ ಸುಮಾರು ಒಂದು ಎಕ್ಸ್ಟ್ರಾ ಒಂದು 40x40 ಹೆಚ್ಚಿನ ಜಾಗ ಕೂಡ ನಮ್ಮ ಹಸುಗಳಿಗೋಸ್ಕರ ಜಾಗ ಇಟ್ಕೊಂಡು ನಾವು ಮಾಡ್ತೀವಿ. ತುಂಬ ಡಿಮ್ಯಾಂಡ್ ಇದೆ. ಆ್ಯಕ್ಚುಲಿ ಕಷ್ಟ ಬಿದ್ದು ಅಕಾಮಿಡೇಟ್ ಮಾಡಿದ್ವಿ, ಯಾರಿಗೂ ಇಲ್ಲ ಅಂತ ಹೇಳಿಲ್ಲ. ಯಾರೇ ಪ್ರದರ್ಶನ ಮಾಡಬೇಕು ಎಲ್ಲ ಜಾಗ ಮಾಡ್ತೀವಿ, ಯಾರಿಗೂ ಬೇಜಾರಾಗಿಲ್ಲ. ಯಾರ ಹತ್ರನೂ ಯಾವೊಂದು ರಾಸುಗಳಿಗೆ ಯಾರ ಹತ್ರನೂ ನಾವು ತೊಗೊಂಡಿಲ್ಲ. ಎಲ್ಲರಿಗೂ ನಾವು ಫ್ರೀಯಾಗಿ ಕೊಟ್ಟಿದ್ದೀವಿ ಜಾಗ, ಎಲ್ಲ ಫೆಸಿಲಿಟೀಸ್ ಮಾಡಿದ್ದೀವಿ. ರೈತರಿಗೆ ಒಂದು ಎಂಕರೇಜ್ಮೆಂಟ್ ಆಗಲಿ, ಕೃಷಿ ವಿಶ್ವವಿದ್ಯಾಲಯದ ಮೂಲ ಕರ್ತವ್ಯ ಆಗಿ ನಾವು ನಿಭಾಯಿಸ್ತಾ ಇದ್ದೀವಿ. ಭಾಳ ಖುಷಿಯಾಗುತ್ತೆ. ರೈತರು ಕೂಡ ತುಂಬ ಚೆನ್ನಾಗಿ ಸ್ಪಂದಿಸ್ತಾರೆ. ರೈತರುಗಳ ಹತ್ರ ನಾವು ಸುಮಾರು ಫ್ರೆಂಡ್ಲಿ ಆಗಿ, ಎಷ್ಟು ಜನ ಫ್ರೆಂಡ್ಸ್ ಆಗಿದ್ದಾರೆ, ಯಾವುದೇ ರೀತಿ ತೊಂದರೆ ಆದರೂ ಅವರೇ ನಮಗೆ ಸೊಲ್ಯೂಷನ್ ಕೊಟ್ಬಿಡ್ತಾರೆ. ಅಡ್ಜಸ್ಟ್ ಮಾಡಿಕೊಂಡು ಒಂದು ಜಾಗದಲ್ಲಿ ಹಾಕ್ಬೋದು, ನೀರಿನ ಇದರಲ್ಲಿ ಹಾಕ್ಬೋದು, ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಭಾಳ ಸಕ್ಸಸ್ಫುಲ್ಲಾಗಿ ಕೃಷಿ ಬೆಳಕ್ಕೆ ಚೆನ್ನಾಗಿ ನಡೀಲಿ ಅಂತ ಭಾಳ ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ವಿನ್ ಸಿಚುವೇಷನ್ಸಲ್ಲಿ ನಮ್ಮ ಡಿಸ್ಟಿಕ್ಕು ಯಾವುದೇ ರೀತಿ ಇಲ್ಲ. ಖುಷಿಯಾಗುತ್ತೆ, ಭಾಳ ಖುಷಿಯಾಗುತ್ತೆ. ರೈತರು ಖುಷಿ ಆದರೆ ನಮಗೂ ಖುಷಿ. ರೈತರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋದು ನಮ್ಮ ಮೂಲ ಉದ್ದೇಶ. ಓಕೆ ಸರ್, ಈ ವರ್ಷಕ್ಕಿಂತ ಈ ವರ್ಷ ಇಂಪ್ಲಿಮೆಂಟ್ ಮಾಡಿಕೊಂಡು ಎಲ್ಲ ಬಂದಿದ್ದೀರಾ. ನಿಮ್ಮ ಸಿಬ್ಬಂದಿ ವರ್ಗ ನಿಮಗೆ ತುಂಬಾ ಕೈ ಜೋಡಿಸಿ ಸಪೋರ್ಟಿವ್ ಆಗಿದ್ದಾರಾ? ನಮ್ಮ ಸಿಬ್ಬಂದಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಮ್ಮ ಪಶುಸಂಗೋಪನೆಯಲ್ಲಿ ನಾವು ಸುಮಾರು ಸುರೇಶ್ ಮುಖ್ಯಸ್ಥರು, ಆಮೇಲೆ ಶಿವಪ್ಪ ನಾಯಕ್ ಅಂತಿದ್ದಾರೆ, 4 ಜನ ಇದ್ದಾರೆ. ಹಾಗೂ ನಮ್ಮ ಅದಲ್ಲದೆ ನಮ್ಮ ಒಂದು ಡಿವಿಷನ್ ಆಫ್ ಕೃಷಿ ಡೈರೆಕ್ಟರ್ ಆಫ್ ನಮ್ಮ ಡೀನ್ ಕೂಡ ನಮಗೆ ಸಪೋರ್ಟ್ ಮಾಡ್ತಾರೆ. ನಮ್ಮ ಡೈರೆಕ್ಟರ್ ಆಫ್ ಎಕ್ಸಿಬಿಷನ್ ಕೂಡ ಸಪೋರ್ಟ್ ಮಾಡ್ತಾರೆ. ಮತ್ತು ಅವರು ಎಲೆಕ್ಷನ್ ಮತ್ತು ಇನ್ನೊಂದು ನಾರಾಯಣ ರೆಡ್ಡಿ ಅಂತಿದ್ದಾರೆ, ಅವರು ಕೂಡ ಇಂಡಿಯಾ ಕೃಷಿ ಮೇಳಕ್ಕೆ ಸ್ವಲ್ಪ ಸ್ಟಾಲ್ ಇದರಲ್ಲ ಎಕ್ಸಿಬಿಷನ್ ಕಮಿಟಿ ಚೇರ್ಮನ್ ಆಗಿ, ಎಕ್ಸಿಬಿಷನ್ ಕಮಿಟಿ ಇದಾಗಿ ನಮಗೆಲ್ಲದನ್ನು ಮಾಡ್ಕೊಳ್ಳೋಕ್ಕೆ ಭಾಳ ಅನುಕೂಲ ಮಾಡ್ಕೊಡ್ತಾರೆ. ಎಲೆಕ್ಷನ್ ಇದಾಗ್ಬೋದು, ಏನೇನು ಮೂಲಭೂತ ಸೌಕರ್ಯಗಳೇನು ಅದೆಲ್ಲ ಕೊಡಿಸಿ ಎಲ್ಲ ಹಳ್ಳಿಕಾರ್ ದನಗಳು ಅಥವಾ ದೇಶೀಯ ತಳಿಗಳು, ಎಲ್ಲ ರೀತಿಯ ತಳಿಗಳು ಕೂಡ ಇಲ್ಲಿ ಬರ್ತಾ ಇದೆ. ಬರ್ತಿರೋರಿಗೆ ಕೆಲವ್ರು ಹೇಳ್ತಿದ್ದಾರೆ, ನಾನು ಅದನ್ನು ಕೂಡ ವಿಡಿಯೋ ಆಲ್ರೆಡಿ ಲೋಡ್ ಮಾಡ್ಕೊಂಡಿದ್ದೀನಿ, ಟೆಲಿಕಾಸ್ಟ್ ಮಾಡೋದು ಬಿಡೋದು ನಿಮ್ಮ ಒಂದು ಆನ್ಸರ್ ಮೇಲೆ ಇರುತ್ತೆ. ಎಲ್ಲ ದೊಡ್ಡವರು MLA MP ಇನ್ಫ್ಲೂಯೆನ್ಸು ಇರ್ತಕ್ಕಂಥ ಜನಗಳಿಗೆ, ಎತ್ತುಗಳಿಗೆ ಅಥವಾ ಇನ್ನೊಂದಕ್ಕೆ ಪರ್ಮಿಷನ್ನ ಸಿಕ್ಕಿದೆ ಜಾಸ್ತಿ, ಮೂಲ ರೈತರುಗಳಿಗೆ ಸಿಕ್ಕಿಲ್ಲ, ಬಡವರಿಗೆ ಅಂತ ಅಂತಿದ್ದಾರೆ. ನೀವು ನೋಡಿದ್ರೆ ₹1 ದುಡ್ಡನ್ನು ಕೂಡ ಯಾವುದೇ ಚಾರ್ಜಸ್ನ ನೀವು ಮಾಡಿಲ್ಲ ಅಂತ ಘಂಟಾಘೋಷವಾಗಿ ಹೇಳ್ಬಿಟ್ಟಿದ್ದೀರಾ. ಆ ರೀತಿಯಲ್ಲಿ ಹೋದಾಗ ನಿಮಗೆ ಈಗ ದೊಡ್ಡವ್ರಿಗೆ ಕೊಟ್ಟಿರೋದ ಪ್ರಾಬ್ಲಮ್ಮ ಅಥವಾ MLA MP ಇನ್ಫ್ಲೂಯೆನ್ಸ್ ಮೇಲೆ ಹೋಗಿದೆಯಾ ಅಥವಾ ಮೂಲ ರೈತರಿಗೆ ತಲುಪಿದೆಯಾ ಈ ಒಂದು ಕಾರ್ಯಾಚರಣೆ? ಇಂಥ ರೈತರುಗಳು, ಯಾರಾದರೂ ರೈತರುಗಳು ನಮ್ಗೆ ಸಿಕ್ಕಿಲ್ಲ ಅಂತ ನಮಗೆ ಹೇಳಿ ನಾವು ಆನ್ಸರ್ ಮಾಡ್ತೀವಿ. ಯಾರಿಗೂ ನಾವು ಇಲ್ಲ ಅಂತ ಹೇಳಿಲ್ಲ, ಎಲ್ಲ ರೈತರಿಗೂ ಅನುಕೂಲ ಮಾಡ್ತೀವಿ. ಯಾಕೆಂದರೆ ಇನ್ಫ್ಲೂಯೆನ್ಸ್ ಅಂತಲ್ಲ, ಯಾಕೆಂದರೆ ಇಲ್ಲಿ ಬಂದಿರೋ ನಾನು ನನ್ನ ದೃಷ್ಟಿಯಲ್ಲಿ ಎಲ್ಲ ಅಪ್ಲಿಕೇಶನ್ಸಲ್ಲಿ ಯಾವ ಅಪ್ಲಿಕೇಶನ್ ಅಂತ ತುಂಬಿದ್ದೀನಿ ಎಲ್ಲರಿಗೂ ಅವಕಾಶ ಮಾಡ್ತಾರೆ. ಯಾಕೆ ಅಂದರೆ ನಾನೊಂದು 2-3 ಕಡೆ ಕೇಳಿದೆ ಸರ್,
ಹೆಂಗಂತಾರೆ ಅಂತಂದರೆ ಎಲ್ಲ ದೊಡ್ಡ ದೊಡ್ಡವರೇ ಫಸ್ಟೇನೆ ತೊಗೊಬಿಟ್ಟಿರ್ತಾರೆ, ಕೇಳಿದ್ರೆ ಜಾಗ ಇಲ್ಲ ಅಂತ ಹೇಳ್ತಾರೆ ಅಂತ ಹೇಳ್ತಿದ್ದಾರೆ. ಮುಂದಿನ ವರ್ಷ ಒಂದು ವೇಳೆ ಹೇಳಿದ್ರು ಕೂಡ ಮುಂದಿನ ವರ್ಷ ಇದು ಇನ್ನೂ ದೊಡ್ಡ ಮಟ್ಟಕ್ಕೆ ಮಾಡ್ಬೋದಾ? ಯಾರು ಹತ್ರ ಹೇಳಿಲ್ಲ, ಯಾರು ಹತ್ರ ಹೇಳಿದ್ರು ನನಗೆ ನನ್ನ ಕಾಂಟ್ಯಾಕ್ಟ್ ಕೊಡ್ಬೋದು, ಯಾರು ಹೇಳಿದ್ರು ನಾನು ರಿಪೋರ್ಟ್ ಕೊಡಿಬೇಕಂತ ಮಾತಾಡ್ತೀನಿ. ಯಾರೂ ಇಲ್ಲ ಅಂತ ಹೇಳಿಲ್ಲ, ಯಾಕಂದರೆ ನನ್ನ ಹತ್ರನೇ ಅಪ್ಲಿಕೇಶನ್ ಇದೆ. ನಾನೇ ಅಪ್ಲಿಕೇಶನ್ ಮಾಡೋದು, ನಾನೇ ಫೋನ್ ಮಾಡ್ತಾರೆ. ಅವ್ರು ಏನು ಮಾಡ್ತಾರೆ ಅಂದರೆ ಕೃಷಿ ಮೇಳ ನಾಳೆ ಮಾಡಿದವ್ರಿಗೆ ಜಾಗ ಇಲ್ಲಪ್ಪ ಅಂತ ಹೇಳ್ತೀವಿ. ಕೃಷಿ ಮೇಳಕ್ಕೆ ಅಂತ ಒಂದು 20ನೇ ತಾರೀಕು ಅಂತ ಟೈಮ್ ಡೆಡ್ಲೈನ್ ಕೊಟ್ಟಿರ್ತಾರೆ. ಅದಾದಮೇಲೆ ಒಂದು 10 ದಿವಸ ಎಕ್ಸ್ಟೆಂಡ್ ಮಾಡಿರ್ತಾರೆ. ಅಲ್ಲಿವರೆಗೂ ಅಪ್ಲಿಕೇಶನ್ ಅಷ್ಟರೊಳಗೆಲ್ಲ ತುಂಬ ಹೋಗುತ್ತೆ ನಮಗೆ. ಆದರೂ ಕೆಲವರು ಅದಾದಮೇಲೆ ಕೂಡ ಬರ್ತಾಯಿದ್ದವ್ರಿಗೂ ನಾವು ಅಕಾಮಿಡೇಷನ್ ಮಾಡ್ತಾನೆ ಇರ್ತೀವಿ. ಎಲ್ಲಿ ಒಂದು ಸಾಟಿಗೆ ಏನಾದರೂ ಸರ್ಕಾರದಿಂದ ನಿಮಗಿಲ್ಲಿ ಫೆಸಿಲಿಟಿ ಕೊಡ್ತಾರಾ? ಸರ್ಕಾರದ ನಮ್ಮ ಯೂನಿವರ್ಸಿಟಿ ಡೈರೆಕ್ಟಾಗಿ ಕೊಡ್ತೇನೆ. ಬಟ್ ದೇಶಿ ತಳಿಗಳಿಗೆ ನಾವೇನು ಮಾಡಬೇಕು ಅಂದರೆ ನಾವು ಏನು ಹೇಳಬೇಕು ಅಂದರೆ ದೇಶಿ ತಳಿಗಳ ಹಾಲುಗಳಿಗೆ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅವರು ಹೆಚ್ಚಿನ ದರ ರೈತಗಳಿಗೆ ಕೊಡಬೇಕು. ಹಾಗೆ ಹೆಚ್ಚಿನ ದರ ನಾಟಿ ಹಸುಗಳಿಗೆ ಹೆಚ್ಚಿನ ದರ KBS ಕಡೆಯಿಂದ ಸ್ವಲ್ಪ ಕೊಡಬೇಕು. ಯಾಕೆಂದರೆ ಇದರಲ್ಲಿರೋ ಪೊಲ್ಯೂಷನ್ ಚೆನ್ನಾಗಿರುತ್ತೆ, ಇಳುವರಿ ಕಡಿಮೆ, ಹಾಲಿನ ಗುಣಮಟ್ಟ ಚೆನ್ನಾಗಿರುತ್ತೆ. ಗುಣಮಟ್ಟ ಚೆನ್ನಾಗಿರೋದ್ರಿಂದ KBS ಕಡೆಯಿಂದ ಹೆಚ್ಚಿನ ದರ ಕೊಟ್ಟರೆ ರೈತರಿಗೆ ಅನುಕೂಲ ಆಗುತ್ತೆ. ಯಾಕಂದರೆ ಎಲ್ಲ ನಮ್ಮ ಈ ಹಾಲು ಉತ್ಪಾದನೆ ಎಷ್ಟಾಗ್ತದೆ ನಮ್ಮ ರಾಜ್ಯದಲ್ಲಿ ಎಲ್ಲ 90 ಭಾಗ ಹೆಚ್ಚು ಕಡಿಮೆ ಎಲ್ಲ KBSಗೆ ಸೊಸೈಟಿಗೆ ಹಾಲಾಗ್ತಾರೆ. HF ರೇಟು ನಾವು ದೇಶಿ ತಳಿಗಳಿಗೆ ಕೊಟ್ಕೊಂಡ್ರೆ ರೈತರುಗಳಿಗೆ ಅನುಕೂಲ ಆಗಲ್ಲ, ಪ್ರಾಫಿಟ್ ಕಡಿಮೆ ಆಗುತ್ತೆ ಮತ್ತು ಮೇಂಟೆನೆನ್ಸ್ ಕಾಸ್ಟ್ ಜಾಸ್ತಿ ಇರುತ್ತೆ. ಮೇಂಟೆನೆನ್ಸ್ ಕಾಸ್ಟ್ ಅನ್ನೋಕ್ಕಿಂತ ಈ ಒಂದು ನಾಟಿ ಹಸುಗಳ ಹಾಲೇ ಒಂದು ಡಿಫ್ರೆಂಟ್ ಬ್ರ್ಯಾಂಡು. ಅದು ತುಪ್ಪ, ಅದು ಮಜ್ಜಿಗೆ, ಅದು ಮೊಸರು, ಅದು ಬೆಲೆನೇ ಜಾಸ್ತಿ. ಸುಮಾರು 2.5 ಪಟ್ಟು 3 ಪಟ್ಟಷ್ಟು ಕೊಟ್ಟರೆ ಅದು ಮಾರ್ಕೆಟ್ ಪ್ರೈಸಲ್ಲಿ ಇರುತ್ತೆ. ಅದು ಬೆಲೆ 2.5 ಪಟ್ಟಿಂದ 3 ಪಟ್ಟಿರುತ್ತೆ. ಅಟ್ಲೀಸ್ಟ್ KBS ಕೂಡ ಒಂದು ಅಟ್ಲೀಸ್ಟ್ ಒಂದು 60 ರೂಪಾಯಿ 65 ರೂಪಾಯಿ ಕೊಟ್ಟರೆ ರೈತರಿಗೆ ಸಂಬಂಧ ಇಲ್ಲ. ಅವರೇನಾದರೂ HF ದರದಲ್ಲೇ ಕೊಟ್ಟರೆ ಅವರಿಗೆ ರೈತರಿಗೆ 100% ಭಾಗ ಅದು ವರ್ಕೌಟ್ ಆಗೋದು ಇಲ್ಲ. ನಾವು ರೈತರಿಗೆ ಶಿಫಾರಸು ಮಾಡೋದು ಇಲ್ಲ. ಯಾವುದೇ ರೀತಿ ದೇಸಿ ರಾಷ್ಟ್ರದ ಹಾಲು ಉತ್ಪಾದನೆ ಮಾಡಿದ್ರೆ ಅದು ನೀವೇ ಮನೆಗಳಿಗೆ ಸೇವನೆ ಮಾಡ್ಕೊಳ್ಳಿ. ಯಾವುದೇ ರೀತಿ ಸೊಸೈಟಿಗೆ ಹಾಕಬೇಡಿ. ಸೊಸೈಟಿಗೆ ಹಾಕಿದ್ರೆ ನಿಮಗೆ ಅಷ್ಟು ಉಪಯೋಗ ಆಗಲ್ಲ ಅಂತ ನಾವೇ ಹೇಳ್ಕೊಡ್ತೀವಿ ರೈತರುಗಳಿಗೆ. ಓಕೆ, ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವತ್ತು ಏನು ಡಾಕ್ಟರ್ ಆನಂದ್ ಸರ್ ನಮಗೆ ಇವತ್ತು ಸಿಕ್ಕಿದ್ದು ಪುಣ್ಯ. ಯಾಕೆಂದರೆ ಇಲ್ಲಿ ನೆಟ್ವರ್ಕ್ ಕೂಡ ಇಲ್ಲ, ತುಂಬ ಒಂದು ಹಿಂಸೆ ಆಗುತ್ತೆ. ನಾನು ಬೆಳಗ್ಗೆ ಕಾಲ್ ಮಾಡಿದೆ, ಸರ್ ಹತ್ರ ಒಂದು ಇಂಟರ್ವ್ಯೂ ಬೇಕು ಅಂತ. 2 ನಿಮಿಷ ಪರ್ಮಿಷನ್ ಕೇಳಿದೆ. ಪಾಪ ನಮಗೋಸ್ಕರ 1/4 ಗಂಟೆ ಕೊಟ್ಟಿದ್ದಾರೆ. ತುಂಬ ಒಂದು ಖುಷಿ ಆಗ್ತಿದೆ. ಹಾಗೆ ಮುಂದಿನ ವರ್ಷ ಯಾರೇ ಆಗ್ಬೋದು, ನಮ್ಮ ಕರ್ನಾಟಕದ ಜನ ಏನು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥವ್ರು ನೋಡ್ತೀರಾ, ಶೇರ್ ಮಾಡಿ, ಎಲ್ಲ ಮಾಡಿ. ಮುಂದಿನ ವರ್ಷ ನಮ್ಮ ಡಾಕ್ಟರ್ ಆನಂದ್ ಸರ್ ನಂಬರ್ನ, ಪ್ರೊಫೆಸರ್ನ ನಾನು ಹಾಕಿರ್ತೀನಿ ಈ ವಿಡಿಯೋದಲ್ಲೇ. ಸರ್ ಹಾಕ್ಬೋದಾ ನಿಮ್ಮ ನಂಬರ್ನ ನಾನು? ಓಕೆ, ಯಾರಿಗೆ ಏನೇ ಅವಶ್ಯಕತೆ ಇದ್ದು ಕೃಷಿ ಮೇಳದಲ್ಲಿ 1 ತಿಂಗಳ ಮುಂಚಿತವಾಗಿ ದಯವಿಟ್ಟು ನೀವು ಅವರಿಗೆ ಕರೆ ಮಾಡಿ ಮಾತಾಡಿ, ಅವ್ರಿಗೆ ಏನು ಗೈಡೆನ್ಸ್ ಕೊಡ್ತಾರೋ ಅದನ್ನು ತೊಗೊಂಡು ಅಪ್ಲಿಕೇಶನ್ನ ಫಿಲ್ ಮಾಡಿ ಅದಕ್ಕೆ ಏನು ಬೇಕೋ ಅದನ್ನು ದಯವಿಟ್ಟು ನೀವು ಮಾಡಿಕೊಡ್ಬೇಕು. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವತ್ತು ನಾವು ಆನಂದ್ ಸರ್ನ ಭೇಟಿ ಮಾಡಿದ್ದು ಕಾರಣ ಏನು ಅಂತಂದರೆ, ನಮಗೆ ಕೆಲವು ಕನ್ಫ್ಯೂಸ್ ಕ್ರಿಯೇಟ್ ಆಗಿತ್ತು. ಅದನ್ನೆಲ್ಲದನ್ನು ಬಗೆಹರಿಸ್ಕೋಬೇಕು ಅಂತೇಳಿ ಇವತ್ತು ಬಂದಿದ್ವಿ. ತುಂಬ ಒಂದು ಖುಷಿ ಆಯಿತು. ಯಾಕೆ ಅಂತಂದರೆ ಇಷ್ಟು ಒಬ್ಬರು ಪ್ರೊಫೆಸರು ನಮಗೆ ಒಂದು ಟೈಮ್ನ ಕೊಟ್ಟು ನಮ್ಮನ್ನು ಆಯಿತು ತೊಗೊಳ್ಳಿ, ನಿಮ್ಗೇನು ಬೇಕು, ನನ್ನಿಂದ ಏನು ಮಾಡಬೇಕು ಅದನ್ನು ನಾನು ಮಾಡಿಕೊಡ್ತೀನಿ, ಆ ಅವಕಾಶ ಎಲ್ಲ ನಮ್ಮ ಕರ್ನಾಟಕದ ಜನಕ್ಕೆ, ಅದರಲ್ಲೂ ರೈತ ಬಾಂಧವರಿಗೆ ತಲುಪಲಿ ಅಂತ ಹೇಳಿದ್ರು. ತುಂಬ ಒಂದು ಖುಷಿ ಆಗ್ತಿದೆ. ಟೈಮ್ ಸ್ಪೆಂಡ್ ಮಾಡಿ